70 ವರ್ಷದ ಅವರ ಅಭಿವೃದ್ಧಿ ಏನೂ ಇಲ್ಲ ಅಂತಲೇ ಈ ಪ್ರಕಾಶನ ಹೇಳ್ತಾ ಇದ್ರು. ಅಪ್ಪ ಅಭಿವೃದ್ಧಿ ನಾವೇನು ಮಾಡ್ದೋ ಅವ್ರೇನು ಮಾಡ್ತಾ ಇದ್ದಾರೆ. ಸಿಂಪಲ್ ಆಗಿ ಜಾಸ್ತಿ ದೊಡ್ಡ ವಿಚಾರ ಇರಲ್ಲ. ರೈಲು ಹಳಿಗಳನ್ನ ಕಂಡುಹಿಡಿದವ್ರು ಯಾರು, ಹಾಕ್ಸಿದವ್ರು ಯಾರು? ಹೌದಪ್ಪ, 75 ವರ್ಷದಲ್ಲಿ ನಾವು 3 ರೈಲು ಬಿಟ್ಟಿದ್ದು, ಅವ್ರು 4 ರೈಲು ಬಿಟ್ಬಿಟ್ಟು ಎಲ್ಲ ನಂದೇ ಅಂತ ಇದ್ದಾರೆ. ಇಲ್ಲ ಅಂದರೆ ದೇವಸ್ಥಾನಗಳು 3 ದೇವಸ್ಥಾನ ಕಟ್ಟಿದ್ದಾರೆ. ಅಷ್ಟೇ 1000 ಕೋಟಿ ದೇವಸ್ಥಾನಗಳಿಗೆ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ನಮ್ಮ ದೇವರು ಮಲೆ ಮಹದೇಶ್ವರಪ್ಪ, ಅವ್ರ ದೇವರು ಶ್ರೀರಾಮ, ನಮ್ಮ ದೇವರು ಸೀತಾರಾಮ. ನಮ್ಮ ಭಕ್ತಿಗೆ ಅನುಗುಣವಾಗಿ ಯಾವ ದೇವಸ್ಥಾನಗಳು ಮಾಡಬೇಕು. ನೀವು ಇಲ್ಲಿ ಕೂತಿರೋ ಜಾಗಗಳು ಸಾಕ್ಷಿ. ಚಾಮುಂಡಿ ಬೆಟ್ಟ ಹೆಂಗಿತ್ತು, ಅದು ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ. ಹಂಗಾರೆ ಅಭಿವೃದ್ಧಿಪಡಿಸೋದು ಯಾರು? ಮಲೆ ಮಹದೇಶ್ವರ ಹೆಂಗಿತ್ತು, ಇವತ್ತು ಹೆಂಗಾಗಿದೆ, ಅದಕ್ಕೆ ಅಭಿವೃದ್ಧಿಪಡಿಸಿ ದುಡ್ಡು ಕೊಟ್ಟವ್ರು ಯಾರು? ಈಗ ಒಬ್ಬ ಮುಖ್ಯಮಂತ್ರಿ ಎಷ್ಟೋ ಜನಕ್ಕೆ ಗೊತ್ತಿದೆ ಅನ್ನೋ ವಿಚಾರ ನಾನು ಇವತ್ತು ಇಲ್ಲಿ ಪ್ರಸ್ತುತಪಡಿಸಲೇಬೇಕು. ಒಬ್ಬ ಮುಖ್ಯಮಂತ್ರಿಗೆ ಬಂದಂಥ ಬೆಳ್ಳಿ ಕೊಡುಗೆಗಳು, ಗದೆಗಳು, ಕತ್ತಿಗಳು, ಏನೇನು ಕೊಟ್ಟಿದ್ದು ಬೆಳ್ಳಿ ತಟ್ಟೆಗಳೆಲ್ಲ ಸಿದ್ದರಾಮಯ್ಯನವ್ರು ಏನು ಮಾಡಿದ್ರು ಗೊತ್ತಿದೆಯಾ? 700 kg ಹೆಚ್ಚು ಬೆಳ್ಳಿನ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಕೊಟ್ಬಿಟ್ರು. ಯಾರಿಗೂ ಗೊತ್ತೇ ಆಗಿಲ್ಲ, ಪತ್ರಿಕಾ ಮಾಧ್ಯಮ ಮಾಡಲಿಲ್ಲ. ಅವರು ಭಕ್ತಿನ ಬೀದಿಲೆಲ್ಲ ತೋರಿಸ್ಕೊಳ್ಳೋದು, ಆತ್ಮದಲ್ಲಿ ತೋರಿಸ್ಕೊಳ್ಳೋದು. ನಾವು ಕಟ್ತೇವೆ ರಾಮದೇವರು, ನಮಗೂ ರಾಮನೇ. ನಾವು ವರ್ಷಾನುಗಟ್ಟಲೆಯಿಂದ ರಾಮ ಆಂಜನೇಯ ಭಕ್ತಿದ್ದೀವಿ. ನಾವು ಎಲ್ಲ ಕಡೆ ಹೇಳ್ತಾ ಇರ್ತೀವಿ. ನಾವೇನು ಶ್ರೀರಾಮನ ಬಗ್ಗೆ ನಾವೇನು ಹೇಳ್ತೀವಿ, ಅವ್ರೇನು ಹೇಳ್ತಾರೆ. ಯಾವ ರೀತಿಯ ಭಕ್ತಿ ಬೇಕು ಅನ್ನೋದು ಭಾಳ ಮುಖ್ಯ. ಇದು ನಾವು ಶ್ರೀರಾಮ ರಾಮ ರಾಮೇತಿ ರಾಮೇತಿ ರಮೇ ರಮೇ ಸಹಸ್ರನಾಮ ತತ್ಪುಲ್ಯಂ ಶ್ರೀರಾಮನಾಮ ವರಾನನೆ. ನಾವು ಈ ಥರ ಭಕ್ತಿ. ಈಗ ಏನಾಗೋಗೋದಂದರೆ ಜೈ ಶ್ರೀರಾಮ ಈ ಥರ ಯಾವ ಭಕ್ತಿ ತರಬೇಕು ಅನ್ನೋದು ಭಾಳ ಮುಖ್ಯ. ಅವ್ರು ಕೂಗೋದು ರಾಮನೇ, ನಾವು ಕೂಗೋದು ರಾಮನೇ. ಯಾವ ಥರ ಬೇಕು ಜನಕ್ಕೆ ಅನ್ನೋದು ಭಾಳ ಮುಖ್ಯ. ಈ ರೀತಿಯಲ್ಲಿ ಇನ್ನೊಂದು ಅಭಿವೃದ್ಧಿ ಯಾವ ರೀತಿಯಾಗಿ ಹೋಗಿದೆ, ನಾವದನ್ನು ತಡಿಬೇಕಾಗಿದೆ. ಯಾವ ರೀತಿ ತಡಿಬೇಕಾಗಿದೆ? ಇವತ್ತಿನ ದಿನ ಅಡಿಪಾಯ ಹಾಕಿರೋದು ಕಾಂಗ್ರೆಸ್ ಪಕ್ಷ, ಗೋಡೆ ಕಟ್ಟಿರೋದು ಕಾಂಗ್ರೆಸ್ ಪಕ್ಷ, ಅದಕ್ಕೆ ಬಣ್ಣ ಹೊಡೆದಿದ್ದು ಕಾಂಗ್ರೆಸ್ ಪಕ್ಷ, ಗರ್ಭಗುಡಿ ಕಟ್ಟಿದ್ದು ಕಾಂಗ್ರೆಸ್ ಪಕ್ಷ, ದೇವ್ರ ಕೂರಿಸಿದ್ದು ಕಾಂಗ್ರೆಸ್ ಪಕ್ಷ, ಗೋಪುರ ಕಟ್ಟಿದ್ದು ಕಾಂಗ್ರೆಸ್ 70 ವರ್ಷದಲ್ಲಿ. ಇವಾಗ ಇವೊಂದು ಗಂಟೆ ಕೊಟ್ಬಿಟ್ಟು ದೇವಸ್ಥಾನದಂತೂ ಅಂತ ಗಂಟೆ ಹೊಡಿತಾರೆ. ಈ ರೀತಿ ಇದು ವಿಚಾರಗಳನ್ನ ಜನಗಳ ಮುಂದೆ ನಾವು ತಗೊಳ್ಳೋದು ಭಾಳ ಮುಖ್ಯ. ನಾನು ಹೇಳೋದು ತಮಾಷೆ ಅನಿಸಿದ್ರು ಕೂಡ ವಾಸ್ತವಾಂಶ ಇದೆ.